ಹಲೋ. ಅಶೋಕ್, ಹಾಯ್ ಅಶೋಕ್. ಹಲೋ, ಚೆನ್ನಾಗಿದ್ದೀರಾ ಸರ್? ಸೂಪರ್, ಚೆನ್ನಾಗಿದ್ದೀನಿ. ಯಾವ ಊರಿಂದ ಮಾತಾಡ್ತಿರೋದು? ನಾನು ಬೆಂಗಳೂರಿಂದ ಮಾತಾಡೋದು. ಹಾ, ಸೊ ಬೇಸಿಕಲಿ ನಿಮ್ದೆಲ್ಲ ಕೋರ್ಸಸ್ ಎಲ್ಲ ನೋಡ್ತಾ ಇದ್ದೀನಿ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ತುಂಬಾ ನಾಲೆಜ್ ಬರ್ತಾ ಇದೆ. ಬೇಸಿಕಲಿ ಐ ಆಮ್ ಗೆಟಿಂಗ್ ಸೋ ಮಚ್ ಆಫ್ ನಾಲೆಜ್ ಇನ್ ಆಲ್ ದ ಕೋರ್ಸಸ್ ನೋಡ್ತಾ ಇರೋದ್ರಿಂದ. ಸೊ ನಾನು ಇವಾಗ ಒಂದು ನ್ಯೂ ವೆಂಚರ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಐ ಆಮ್ ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್, ಕರೆಂಟ್ಲಿ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್, ಬಟ್ ಐ ಆಮ್ starting a new venture basically which is into home automation. And we are 5 partners which we are starting up. So with initial capital we are investing in initial capital, and we're thinking of actually startup India ಅಥವಾ ಯಾವ್ದು recognition ಸಿಗುತ್ತೆ ಅಂತ ನೋಡ್ತಾ ಇದೀವಿ. To start with, we'll have all of us will have the equal shares, and going forward, so I just want to see how can actually increase the shares, or how the shares will be created, and how can actually can come to how can you make public offering. Some idea I wanted in that line. ಓಕೆ, ಈಗ ನೀವು ಕಂಪ್ನಿ ಶುರು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಈ ಕಂಪ್ನಿಗೆ ಈಗ ಎಷ್ಟು ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ? ಅಶೋಕ್, ಕೇಳ್ತಾ ಇದೆಯಾ ನನ್ನ ಮಾತು? ಹೇಳಿ ಸರ್, ಸಾರಿ ಐ ಮಿಸ್ಡ್. ಕೇಳಿಸ್ತಾ ಇದೆ. ಎಷ್ಟು ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ? ಹಲೋ, ನಿಮ್ದು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾ ಇದ್ದೀರಿ ಈಗ? ಸೊ ನಾವು 5 ಪಾರ್ಟ್ನರ್ಸ್ ಇದೀವಿ. ಐ ಕುಡ್ ನಾಟ್ ಹಿಯರ್ ಪ್ರಾಪರ್ಲಿ, ಬಟ್ ಐ ವಿಲ್ ಎಕ್ಸ್ಪ್ಲೇನ್. ಸೊ 5 ಜನ ಪಾರ್ಟ್ನರ್ ಇದೀವಿ. ಸೊ ವಿ ಆರ್ ಇನ್ವೆಸ್ಟಿಂಗ್ ಈಕ್ವಲ್ ಅಮೌಂಟ್ ಆಫ್ ಮನಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಿಸ್ನೆಸ್ ನ. ಸೊ ಗೋಯಿಂಗ್ ಫಾರ್ವರ್ಡ್, ಲೈಕ್ if at all I mean the shares, whatever amount now invest ಮಾಡ್ತೀವಿ, ಅದು based on that the shares might differ. The whatever partnership, the amount of partnership what you have, that might differ, or in the future we might give the public offerings also. In that cases how the shares will be created and how it will be distributed, ಆತರ ನನಗೆ ಸ್ವಲ್ಪ ಐಡಿಯಾ ಬೇಕಾಯ್ತು ಅದ್ರ ಬಗ್ಗೆ. ಅಲ್ಲ ರೀ, ನೀವೀಗ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ತಿದ್ದೀರಾ ಅಥವಾ ಪಾರ್ಟ್ನರ್ಶಿಪ್? ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡ್ತಿದ್ರೆ ನೀವು ಒಟ್ಟು ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ? 6 ಜನ ಸೇರಿ ಒಟ್ಟು ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಿದ್ದೀರಿ? ವಿ ಆರ್ ಎಸ್ಟಿಮೇಟಿಂಗ್ ಅರೌಂಡ್ 4. ಅಂದ್ರೆ ನೀವು ಒಬ್ರೊಬ್ರು ಬೇರೆ ಬೇರೆ ಅಮೌಂಟ್ ಹಾಕ್ತಿದ್ದೀರಾ? Yes, more or less same, but yeah, eventually some maybe 50,000 or 1 lakh or 2 lakhs more or less ಅಷ್ಟೇ. ಓಕೆ, ಈಗ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಅದಕ್ಕೆ ಬೇಕಾಗಿದ್ದ ಶೇರ್ಸ್ ನ ತಗೊಳ್ತಿದ್ದೀರಿ. ನಿಮ್ಮ ಬಿಸ್ನೆಸ್ ಏನು? ಅಂದ್ರೆ ಹೋಮ್ ಆಟೋಮೇಷನ್ ಅಂದ್ರೆ ನೀವೇನಾದ್ರೂ ಪ್ರಾಡಕ್ಟ್ಸ್ ನ ಡಿಸೈನ್ ಮಾಡಿದೀರಾ ಅಥವಾ ಬೇರೆ ಪ್ರಾಡಕ್ಟ್ಸ್ ಅನ್ನ ರೀಸೇಲ್ ಮಾಡ್ತೀರಾ? No, we are not resellers. ನಮ್ದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. We have our own R&D team. So we will develop software as well as, but hardware now design ಅಲ್ಲಿ ನಮ್ದಿದೆ. We are getting manufactured from some third party. So we will own the product. We are the owners of the product, and we will be having dealers. ಸೊ ಇದನ್ನ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅಂತಿದ್ರಿ? ಡಿಸ್ಟ್ರಿಬ್ಯೂಟರ್ಸ್ ಮೂಲಕನಾ? Yes, distributor ಮೂಲಕ. Then we are thinking of digital marketing. So ನಿಮ್ದೆ ಕೋರ್ಸ್ ನೋಡಿದೆ, ರೀಸೆಂಟ್ ಆಗಿ added digital marketing ಅಂತ. So I haven't seen it, but that is what actually I have some contact with other digital marketing ಯಾರು ಸರ್ವಿಸ್ ಕೊಡ್ತಾರೆ, ಅವ್ರ ಹತ್ರ ಸ್ವಲ್ಪ ಮಾಡಿದೀವಿ, but haven't been satisfactory response from them. So ಅದಕ್ಕೆ I'll see your course also, ಅದರಿಂದ ನೋಡ್ತಾ ಇದ್ದೀನಿ. ಬಟ್ ಈಗ ನೀವು ನಿಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಮಾಡಿದ್ರ? ಅಂದ್ರೆ ಏನಾದ್ರೂ ಒಂದು MEP ಅಂತ ಏನ್ ಹೇಳ್ತೀವಲ್ಲ, ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಅಂತ ಮಾಡ್ಬಿಟ್ಟು ಯಾವ್ದಾದ್ರು ಒಂದು ಮಾರ್ಕೆಟ್ ಸ್ಟಡಿ ಮಾಡಿದಿರಾ? Market study, there are already some competitors who are already in the same market. I mean same kind of products they are into. So we are going to actually directly fight with them. The market is already there. So now similar products we are getting. For example, any switches or any electronic devices can be switched on and switched off, controlled from your phone. So already there are so many products, different companies are already. So that is into market now. So it's not completely new thing which we are venturing into. ಓಕೆ, ಅಲ್ಲ ಆದ್ರೆ ನಿಮ್ಮ ಪ್ರಾಡಕ್ಟ್ ಅನ್ನ ಮಾರುಕಟ್ಟೆಯಲ್ಲಿ ಮಾರ್ಕೆಟ್ ಮಾಡೋದಕ್ಕೆ ನಂಬರ್ 1 ನಿಮ್ಗೀಗ ಡಿಸ್ಟ್ರಿಬ್ಯೂಟರ್ಸ್ ಹೋಗ್ಬೇಕು ಅಂದ್ರೆ ಪ್ರೈಸ್ ಪಾಯಿಂಟ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ಬೇಕು, ಬೆಳಿಬೇಕು ಅಂದ್ರೆ ದೇರ್ ಆರ್ 3 ಥಿಂಗ್ಸ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, either you should be the first, or you should be the fastest, or you should be innovative ಅಂತ. Innovative, yes. ಈ ಮೂರಲ್ಲಿ ಯಾವ್ದು ನಿಮ್ ಪ್ರಾಡಕ್ಟ್? is it the first, fastest or innovative? It's going to be fastest, and some extent it will be innovative.
Not So, all the products are new products, but a few products are innovative and new. But we will be pushing hard in the market as to reach ಅಲ್ಲ, out but to different people. Yeah. ಫಾಸ್ಟೆಸ್ಟ್ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಗೋ ವಿತ್ ಟನ್ಸ್ ಆಫ್ ಮನಿ. ನಿಮ್ಗೆ 14 lakh ಎಲ್ಲ ಸಾಕಾಗೋದೇ ಇಲ್ಲ. Yes. So 14 lakhs ಅಲ್ಲ, I mean initial estimation ಇದೆ. You will need maybe 20 crore 30 crore ಇದ್ರೆ ನೀವು ಮಾರ್ಕೆಟಿಂಗ್ ಅಲ್ಲಿ ಯು ವಿಲ್ ಬಿ ಏಬಲ್ ಟು ಕ್ರಿಯೇಟ್ ದಟ್ ಕೈಂಡ್ ಆಫ್ ವೇವ್. ಸೊ ಅದು ಮಾಡೋದಕ್ಕೆ ಏನಾದ್ರೂ ಪ್ಲಾನ್ಸ್ ಇದೆಯಾ, ಏನ್ ಮಾಡ್ಬೇಕು ಅಂತ? So ನಮ್ದು basically some of our partners are already into the business in the electrical field business. They are already into. So we have a strong base of customers, like they are already, we have some customer base. Based on that, we want to reach to everyone to start with. Atra plan ide. So yeah, going forward we have to find out a better way, because this is first existing customer, right? But going forward, we need, whatever capital we gain from first 1 year and all, we'll reinvest in the company and make it bigger in terms of marketing. Ashok, since I'm running business since last 12 years, my suggestion is, number one, Okay. a lot of these plans which we make in the Excel sheet may not really materialize. So my suggestion here is have a worst case scenario plan. Assume, like for example, you're investing 14 lakh. When do you see first order coming in? When do you see break even happening? Take the best case scenario as well as the worst case scenario. What kind of margin you will make, and how are you going to grow this business, scale this business? What kind of capital is required? Marketing ಗೆ ಎಷ್ಟು ಹೂಡಿಕೆ ಮಾಡಬೇಕಾಗುತ್ತೆ, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ, ಡಿಸ್ಟ್ರಿಬ್ಯೂಟರ್ ಕಮಿಷನ್ ಎಷ್ಟು ಕೊಡ್ಬೇಕಾಗತ್ತೆ, ಇದು ಎಲ್ಲವನ್ನೂ ಲೆಕ್ಕಕ್ಕೆ ತಗೊಂಡು ಒಂದು ಪ್ರಾಕ್ಟಿಕಲ್ ಪ್ಲಾನ್ ಮಾಡಿ. ಈಗ ನೀವ್ ಹೇಳಿದ್ರಲ್ಲ, ನಿಮ್ಗೀಗ ಆಪ್ಷನ್ ಇರೋದೇನು, ನೀವೆಲ್ಲ ನಿಮ್ಮ ಕ್ಯಾಪಿಟಲ್ ನ ಹಾಕ್ಬಿಟ್ಟು ಬಿಸ್ನೆಸ್ ಶುರು ಮಾಡ್ತೀರಿ. ಅದಾದ್ಮೇಲೆ ಬೇಕಾದ್ರೆ ಯು ಕ್ಯಾನ್ ಟೇಕ್ ಸಮ್ ಬ್ಯಾಂಕ್ ಕ್ಯಾಪಿಟಲ್, ಬ್ಯಾಂಕ್ ಇಂದ ತಗೋಬಹುದು. ಬಟ್ ಬ್ಯಾಂಕ್ ಅವ್ರು ನಿಮ್ಗೆ ಕೊಡ್ಬೇಕು ಅಂದ್ರೆ ಒಂದೇ ನಿಮ್ಗೆ ಈ ಕ್ಯಾಪಿಟಲ್ ಗ್ಯಾರಂಟಿ ಸ್ಕೀಮ್ ಅಡಿಯಲ್ಲಿ ಹೋಗ್ಬೇಕು, ಅಥವಾ ನೀವು ನಿಮ್ಮ ಪರ್ಸನಲ್ ಅಸೆಟ್ಸ್ ನ ಕೊಲಾಟ್ರಲ್ ಆಗಿ ಕೊಟ್ಟು ತಗೊಳ್ಬೇಕಾಗತ್ತೆ. ಇನ್ನೊಂದು ಆಪ್ಷನ್ ಇರೋದು ನಿಮಗೆ, ಯು ಕ್ಯಾನ್ ರೈಸ್ ಮನಿ ಫ್ರಮ್ ಇನ್ವೆಸ್ಟರ್ಸ್. ಯಾವ್ದು ಪ್ರೈವೇಟ್ ಇನ್ವೆಸ್ಟರ್ಸ್ ಇಂದ, ಏಂಜಲ್ ಇನ್ವೆಸ್ಟರ್ಸ್, ಸೀಡ್ ಇನ್ವೆಸ್ಟರ್ಸ್ ಅಥವಾ ವೆಂಚರ್ ಕ್ಯಾಪಿಟಲ್ ಫಾರ್ಮ್ ಇಂದ ರೈಸ್ ಮಾಡಬಹುದು. ಅದಕ್ಕೆ ನಿಮ್ಮ ಬಿಸ್ನೆಸ್ ಪ್ಲಾನ್, ನಾನು ನಿಮ್ಗೆ ಏನ್ ಹೇಳ್ದಲ್ಲ, ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಅಂತ ಅದಿರ್ಬೋದು, ಅಥವಾ ನಿಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್, ಅದೆಲ್ಲ ಸ್ಟಡಿ ಆಗಿ, ವೈ ಆರ್ ಯು ಗೋಯಿಂಗ್ ಟು ಸಸ್ಟೈನ್ ಇನ್ ದ ಮಾರ್ಕೆಟ್, ಇಫ್ ದರ್ ಆರ್ ಅದರ್ ಕಂಪ್ನೀಸ್ ಇನ್ ದ ಮಾರ್ಕೆಟ್, ಹೌ ಆರ್ ಯು ಡಿಫರೆಂಟ್ ಫ್ರಮ್ ದೆಮ್, ಅದನ್ನೆಲ್ಲ ಜಸ್ಟಿಫೈ ಮಾಡೋಂಗಿದ್ರೆ ಆಮೇಲೆ ಅಪ್ರೋಚ್ ಮಾಡಬೇಕು. ಬಟ್ ಅಗೇನ್, they won't invest unless until you show them some kind of traction. ನೀವು ಸ್ವಲ್ಪ ಬಿಸ್ನೆಸ್ ಮಾಡಿ ಅದ್ರದ್ದು ಟ್ರಾಕ್ಷನ್ ತೋರಿಸಿದ ಮೇಲೆ ಅವ್ರು ಬಂದು ಇನ್ವೆಸ್ಟ್ ಮಾಡ್ತಾರೆ. ಸೊ ಮೈ ಸಜೆಷನ್ ಇಸ್, ಈಗ ನೀವು ಆಲ್ರೆಡಿ ಅಷ್ಟು ಜನ ಕೆಲಸ ಬಿಟ್ಟಿದ್ದೀರಾ ಅಥವಾ ಇನ್ನು ಕೂಡ ಇನ್ನು ಕೆಲಸ ಬಿಟ್ಟಿಲ್ಲ? ಬಟ್ ವಿ ಆರ್ ಆಕ್ಚುಲಿ ವರ್ಕಿಂಗ್ ಫಾರ್ ದಟ್. ಒನ್ಸ್ ಇದು ಸ್ಟಾರ್ಟ್ಅಪ್ ಆದ್ಮೇಲೆ, ಲೈಕ್ ವಿ ಆರ್ ಪ್ಲಾನಿಂಗ್ ಇನ್ ಅಂದರ್ 1 or couple of months we do with the jobs and continue with this. ಅಲ್ಲ, ಬಟ್ ಈಗ ನಿಮ್ಮ ಬಿಸ್ನೆಸ್ ಅನ್ನು ಯಾರು ರನ್ ಮಾಡ್ತಿದ್ದಾರೆ? ಇನ್ನು ಸ್ಟಾರ್ಟ್ ಆಗಿಲ್ಲ ಸರ್. ವಿ ಆರ್ ಸ್ಟಿಲ್ ನಾಟ್ ಯೆಟ್ ರಿಜಿಸ್ಟರ್ಡ್. ಇನ್ ಏಪ್ರಿಲ್ ವಿ ಆರ್ ಪ್ಲಾನಿಂಗ್ ಟು ಡು ಇಟ್, ರಿಜಿಸ್ಟ್ರೇಷನ್. ಸೊ ಬಟ್ ಮೈ ಓನ್ಲಿ ಪಾಯಿಂಟ್ ಇಸ್, at least ಒಬ್ರೋ ಇಬ್ರೋ ಪಾರ್ಟ್ನರ್ಸ್ you should be able to join full time. Otherwise, don't even start. It won't work. Yeah, there are a couple of my colleagues who will be starting with. So ಎಲ್ಲರೂ ಒಟ್ಟಿಗೆ ಜಾಬ್ ಬಿಡ್ತಾ ಇಲ್ಲ. So it's like a couple of people will be starting and others will join it slowly. Athar plan. That will be good then. ಹಾಗೆ ಮಾಡಿ. ಬಟ್ ನಾನು ಹೇಳೋದು, ಶೇರ್ಸ್ ಅನ್ನು ಅಲಾಟ್ ಮಾಡೋದೆಲ್ಲ ಆಮೇಲೆ, ಅದೇನು ಇಟ್ ಶುಡ್ ನಾಟ್ ಬಿ ಅ ಚಾಲೆಂಜ್. ನೀವೀಗ 100 ಶೇರ್ಸ್ ಇಟ್ಕೊಂಡು ನೀವು 100 ಶೇರ್ ನಿಮ್ಮೆಲ್ಲರ ಮಧ್ಯದಲ್ಲಿ ಹಂಚ್ಕೊಂಡ್ರೆ, ನಾಳೆ ನೀವು ದುಡ್ಡು ರೈಸ್ ಮಾಡಬೇಕು ಅನ್ನೋಕೆ ಇನ್ನು 10 ಶೇರ್ ಎಕ್ಸ್ಟ್ರಾ ಆಡ್ ಮಾಡ್ತೀರಿ ಅಷ್ಟೇ. ಅಂಡ್ ದಟ್ಸ್ ಅ ಸಿಂಪಲ್ ಪ್ರಾಸೆಸ್. ಅದು ಈವನ್ ನಾವ್ ವೆನ್ ಯು ಆರ್ ಸ್ಟಾರ್ಟಿಂಗ್ ದ ಕಂಪನಿ, ನೀವು ಬೇಕಾದ್ರೆ ನಿಮ್ಮ ಕಂಪನಿಯ ಆಥರೈಸ್ಡ್ ಕ್ಯಾಪಿಟಲ್ ಅಂತ ಏನ್ ಹೇಳ್ತೀವಿ, ಅದನ್ನ ಜಾಸ್ತಿ ಇಟ್ಕೊಂಡು ಪೇಯ್ಡ್ ಅಪ್ ಕ್ಯಾಪಿಟಲ್ ಕಡಿಮೆ ಮಾಡಿಕೊಂಡು, ಅಂದ್ರೆ ನೀವೇನ್ ಹೂಡಿಕೆ ಮಾಡ್ತೀರಿ ಅದನ್ನ ಹಾಕೊಂಡು, ಆಮೇಲೆ ನಿಮ್ಗೆ ಆಥರೈಸ್ ಕ್ಯಾಪಿಟಲ್ ಜಾಸ್ತಿ ಇರುತ್ತೆ, ನಿಮ್ಗೆ ಬೇಕಾದಾಗ ಬೇರೆಯವರಿಂದ ದುಡ್ಡನ್ನ ರೈಸ್ ಮಾಡಬಹುದು. ಅದಕ್ಕೆ ಯು ಕ್ಯಾನ್ ಇವನ್ ಚಾರ್ಜ್ ಎ ಪ್ರೀಮಿಯಂ ಪ್ರಾವೈಡೆಡ್ ದೇರ್ ಇಸ್ ಟ್ರಾಕ್ಷನ್ ಅಂಡ್ ದೇರ್ ಇಸ್ ಸಮ್ ಮೊಮೆಂಟಮ್. ಅದೆಲ್ಲ ಶುಡ್ ಬಿ ಚಾಲೆಂಜ್. ಬಟ್ ವಾಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್, ಯುವರ್ ಪ್ರಾಡಕ್ಟ್ ಹ್ಯಾಸ್ ಟು ವಿನ್ ಇನ್ ದ ಮಾರ್ಕೆಟ್. ಅದು ವಿನ್ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾದ ಬಿಸ್ನೆಸ್ ಪ್ಲಾನ್ ಅದು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಓಕೆ. ಸೊ ಪ್ರಾಡಕ್ಟ್, I mean, it should be unique and innovative. Yeah. It should be either of these three, either the first, best or innovative. ಅದು ಎರಡು ಆಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಫಸ್ಟ್ ಅಂಡ್ ಇನೋವೇಟಿವ್, ವೆರಿ ಗ್ರೇಟ್.
ಸೊ Okay. ಅಲ್ವಾ, ಈ ತರ ಮೂರನ್ನು Yes. ನೀವು ನೋಡ್ಕೊಳ್ಳಿ, ಯೋಚನೆ ಮಾಡಿ. ಆಲ್ ರೈಟ್. Okay.